ಜೈ ಸೀತಾರಾಮ್. ಇಂದಿನ ನೇಮಕಾತಿ ಇಲಾಖೆ ಇಂಟೆಲಿಜೆನ್ಸ್ ಬ್ಯೂರೋ IB-ನಲ್ಲಿ ಹಲವಾರು ಹುದ್ದೆಗಳನ್ನು ಕರೆದಿದ್ದಾರೆ. ಆ ಹುದ್ದೆಗಳ ಸಂಪೂರ್ಣ ಮಾಹಿತಿಗಳನ್ನು ನಿಮಗೆ ನೀಡ್ತೇನೆ. SSLC ಓದಿದರೆ ಸಾಕು, ಇಲ್ಲಿ ನೀವು ಅರ್ಜಿಯನ್ನು ಹಾಕೊಳ್ಬಹುದಾಗಿದೆ. 300ಕ್ಕೂ ಹೆಚ್ಚು ಹುದ್ದೆಗಳನ್ನು ಕರೆದಿದ್ದಾರೆ. ಹುದ್ದೆಗಳ ಮಾಹಿತಿಗಳ ಜೊತೆಯಲ್ಲಿ ಈ ಹುದ್ದೆಗಳನ್ನು ನಿಮ್ಮ ಮೊಬೈಲ್ ಮೂಲಕವೇ ಹೇಗೆ ಉಚಿತವಾಗಿ ಹಾಕೋದು ಅಂತ ತೋರಿಸ್ಕೊಡುವಂತಹ ಭಾರತ ದೇಶದ ಹೆಮ್ಮೆಯ ಏಕೈಕ ಯೂಟ್ಯೂಬ್ ಚಾನಲ್ ಅದು ನಾಗರಾಜ್ ಕೊಣನೂರು ಯೂಟ್ಯೂಬ್ ಚಾನಲ್ ಆಗಿದೆ. ಈ ಕಾರಣಕ್ಕಾಗಿ ನೀವು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಬೋದು. ಮಾಹಿತಿಗಳು ಇಷ್ಟ ಆದರೆ ಲೈಕ್ ಮಾಡ್ಬೋದು. ನಿಮ್ಮ ಪ್ರಶ್ನೆಗಳು ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸಲ್ಲಿ ಹಾಕೊಂಡು ಕೇಳಿಕೊಂಡು ಉತ್ತರ ಪಡ್ಕೊಳ್ಬೋದು. ಹಾಗೆ ಈ ಉದ್ಯೋಗದ ಸುದ್ದಿಗಳು ನಿಮ್ಮ ಸ್ನೇಹಿತರಿಗೆ ಸಂಬಂಧಿಕರಿಗೆ ಸಹಾಯ ಆಗುತ್ತೆ ಅನ್ನೋದಾದರೆ ಈ ವಿಡಿಯೋ ಲಿಂಕ್ಗಳನ್ನೆಲ್ಲ ಶೇರ್ ಮಾಡ್ಬೋದು ಅಂತ ಹೇಳ್ತಾ, ಸ್ನೇಹಿತರೆ, ನೇಮಕಾತಿ ಇಲಾಖೆ ಬಂದು ಇಂಟೆಲಿಜೆನ್ಸ್ ಬ್ಯೂರೋ. ಸೊ ಈ ಇಂಟೆಲಿಜೆನ್ಸ್ ಬ್ಯೂರೋನಲ್ಲಿ IB ಅಂತ ಕರೀತಾರೆ ಇದನ್ನು. ಸೊ ಇಲ್ಲಿ ಕರೆದಿರುವಂಥ ಹುದ್ದೆಯ ಹೆಸರು ಬಂದು ಮಲ್ಟಿ ಟಾಸ್ಕಿಂಗ್ ಸ್ಟಾಫ್ ಹುದ್ದೆಗಳು ಅಂತ ಕರೆದಿದ್ದಾರೆ. ಒಟ್ಟು ಹುದ್ದೆಗಳ ಸಂಖ್ಯೆ ಬಂದು 362 ಇದೆ. ಇದಕ್ಕಾಗಿ SSLC ಓದಿದ್ರೆ ಸಾಕಾಗಿದೆ. ವಯಸ್ಸಿನ ಮಿತಿ ಬಂದು 18ರಿಂದ 25 ವಯಸ್ಸು ಅಂತ ಹೇಳ್ತಾರೆ. ಅರ್ಜಿ ಸಲ್ಲಿಸುವ ವಿಧಾನ ಬಂದು ವೆಬ್ಸೈಟ್ ಪ್ರವೇಶ ಮಾಡಬೇಕು, ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸಬೇಕು ಅಂತ ಹೇಳ್ತಾರೆ. ನೇಮಕಾತಿ ವಿಧಾನ ಬಂದು ಸ್ಪರ್ಧಾತ್ಮಕ ಪರೀಕ್ಷೆ ನಡೆಸಿ ನೇಮಕಾತಿ ಮಾಡ್ಕೊಳ್ತಾರೆ ಅಂತ ಹೇಳ್ತಾರೆ. ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ 14 ಡಿಸೆಂಬರ್ 2025 ಆಗಿದೆ. ಅದಕ್ಕಾಗಿ ವೆಬ್ಸೈಟ್ ನೀವು ಯಾವ್ದು ನೋಡಬೇಕು ಅಂದರೆ https.mha.gov.in ಅಂತ ಹೇಳ್ತಾರೆ. MHA ಅಂದರೆ ಇದು ಮಲ್ಟಿ ಟಾಸ್ಕಿಂಗ್ ಸ್ಟಾಫ್ ಹುದ್ದೆಯ ವೆಬ್ಸೈಟ್ ಆಗಿದೆ. ಸೊ ಇಲ್ಲಿ ಈ ವೆಬ್ಸೈಟ್ ಓಪನ್ ಮಾಡಿಕೊಂಡ್ರೆ ಸಾಕು, ಈ ಹುದ್ದೆ ನಿಜಾನೋ ಮಿನಿಸ್ಟ್ರಿ ಆಫ್ ಹೋಮ್ ಅಫೇರ್ಸ್, ಇದು ಈ ಹುದ್ದೆ ನಿಜಾನೋ ಸುಳ್ಳು ಅಂತ ಹೇಳಿ ನಿಮ್ಗೆ ನೇರವಾಗಿ ಗೊತ್ತಾಗುತ್ತೆ. ಇದನ್ನು ನೇರವಾಗಿ ನೈಜವಾಗಿ ತೋರಿಸ್ಕೊಡುವಂಥ ಏಕೈಕ ನಮ್ಮ ಯೂಟ್ಯೂಬ್ ಚಾನಲ್ ಇದು ನಾಗರಾಜ್ ಕೊಣನೂರು ಯೂಟ್ಯೂಬ್ ಚಾನಲ್ ಆಗಿದೆ. ಮತ್ತೆ ತಡ ಮಾಡೋದು, ಎಂದಿನಂತೆ ನಿಮ್ಮ ಮೊಬೈಲ್ ವೆಬ್ ಬ್ರೌಸರ್ ಓಪನ್ ಮಾಡ್ಕೊಳ್ಳಿ. ಈ ವೆಬ್ ಬ್ರೌಸರ್ಲಿ ಗೂಗಲ್ ಸರ್ಚ್ ಇಂಜಿನ್ ಬನ್ನಿ. ಇಲ್ಲಿ ಅವ್ರು ಹೇಳಿರುವಂತೆ ವೆಬ್ಸೈಟ್ ಬಂದು MHA ಅಂತ ಇದೆ. ನಾನು MHA ಅಂತ ಟೈಪ್ ಮಾಡ್ತಿದ್ದಂಗೆ ನೀವು ನೋಡ್ಬೋದು, ನನ್ನ ಮೊಬೈಲ್ ಕಂಪ್ಯೂಟರ್ ಹಿಸ್ಟ್ರಿನಲ್ಲಿ MHA.gov.in ಅಂತ ಬಂದಿದೆ. ಇದ್ರ ಮೇಲೆ ಕ್ಲಿಕ್ ಮಾಡ್ತಾ ಇದ್ದಂಗೆ ಮೊದಲನೇ ಲಿಂಕ್ ಇಲ್ಲಿ ಬಂದಿದೆ, ಮಿನಿಸ್ಟ್ರಿ ಆಫ್ ಹೋಮ್ ಅಫೇರ್ಸ್ ಅಂತ ಹೇಳಿ. ಈ ಮಿನಿಸ್ಟ್ರಿ ಆಫ್ ಹೋಮ್ ಅಫೇರ್ಸ್ ಮೇಲೆ ಒಂದು ಸಿಂಗಲ್ ಕ್ಲಿಕ್ ಮಾಡ್ಕೊಂಡ್ರೆ ನೇರವಾಗಿ ನಾವು ವೆಬ್ಸೈಟಿಗೆ ಬರ್ತೀವಿ. ನೀವು ನೋಡ್ತಾ ಇದ್ದೀರಾ ಮಿನಿಸ್ಟ್ರಿ ಆಫ್ ಹೋಮ್ ಅಫೇರ್ಸಿನ ಅಧಿಕೃತವಾದಂಥ ಮುಖಪುಟ. ಸೊ ಇಲ್ಲಿ ನಿಮಗೆ ಬೇಕಾಗಿರೋ ಉದ್ಯೋಗದ ಸುದ್ದಿಗಳು ಬಂದು ಇಲ್ಲಿ ವ್ಯಾಟ್ಸ್ ನ್ಯೂ ಅಂತ ಇದೆ. ಇದ್ರ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ಸಾಕು, ಆನ್ಲೈನ್ ಅಪ್ಲಿಕೇಶನ್ಸ್ ಅಂತ ಇದೆ. ನೀವು ನೋಡ್ತಾ ಇದ್ದೀರಾ, ಈ ಲಿಂಕ್ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ಒಂದು PDF ಓಪನ್ ಆಗುತ್ತೆ. ಸೊ ಇದೇ PDF ಸುಮಾರು ಒಂದು 25 ಪುಟದ PDF ಇದೆ. ಈ PDF ಅನ್ನು ಸಂಪೂರ್ಣವಾಗಿ ಅಧ್ಯಯನ ಮಾಡಿಕೊಂಡ್ರೆ ಈ ಹುದ್ದೆಗೆ ಸಂಬಂಧಪಟ್ಟಂತ ಎಲ್ಲ ಮಾಹಿತಿಗಳನ್ನು ಕೂಡ ಈ PDF ಒಳಗಡೆ ಕೊಟ್ಟಿದ್ದಾರೆ. ಸೊ ಈ ಹುದ್ದೆಗೆ ಏನು ಓದಿರಬೇಕು, ಇದ್ರ ಕ್ವಾಲಿಫಿಕೇಶನ್ ಏನು ಅನ್ನೋ ಸಂಪೂರ್ಣ ಮಾಹಿತಿಗಳನ್ನು ಎಳೆಯಾಗಿ ಈ PDF ಕೊಟ್ಟಿದ್ದಾರೆ. ಅದ್ರ ಜೊತೆಯಲ್ಲಿ ಇಲ್ಲೊಂದು ಲಿಂಕ್ ಅನ್ನು ಕೊಟ್ಟಿದ್ದಾರೆ. ಈ ಲಿಂಕ್ ಅನ್ನು ನೀವು ಟೈಪ್ ಮಾಡಬೇಕು ನಿಮ್ಮ ಕಂಪ್ಯೂಟರ್ ಹಿಸ್ಟ್ರಿನಲ್ಲಿ. ಈ ಲಿಂಕ್ ಅನ್ನು ಟೈಪ್ ಮಾಡಿದ ನಂತರ ನಿಮಗೆ ಈ ಅಪ್ಲಿಕೇಶನ್ಗಳನ್ನು ಹೇಗೆ ಹಾಕೋದು ಅನ್ನೋದನ್ನು ಕೂಡ ಇವರಲ್ಲಿ ತೋರಿಸಿದ್ದಾರೆ. ಈ ವ್ಯಾಟ್ಸ್ ನ್ಯೂ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ಸಾಕು, ಈ ಹುದ್ದೆಗೆ ಸಂಬಂಧಪಟ್ಟಂತ ಎಲ್ಲ ಮಾಹಿತಿಗಳ ಲಿಂಕ್ ಕೂಡ ನಿಮಗೆ ಇಲ್ಲಿ ಬರುತ್ತೆ. ಹಾಗಿದ್ರೆ ನಾನಿವಾಗ ಇಲ್ಲಿ ಕೊಟ್ಟಿರುವಂಥ ಈ ಲಿಂಕ್ ಅನ್ನ ಟೈಪ್ ಮಾಡಿಕೊಂಡು ಇಲ್ಲಿ ಪೇಸ್ಟ್ ಮಾಡ್ತೀನಿ. ಮಾಡ್ತಾ ಇದ್ದಂಗೆ ನೀವು ನೋಡ್ತಾ ಇದ್ರೆ ಇಂಟೆಲಿಜೆನ್ಸ್ ಬ್ಯೂರೋ ಅಂತ ಬಂದಿದೆ, ಮಿನಿಸ್ಟ್ರಿ ಆಫ್ ಹೋಮ್ ಅಫೇರ್ಸ್ಗೆ. ಸೊ ಇಲ್ಲಿ ಇಂಪಾರ್ಟೆಂಟ್ ರಿಜಿಸ್ಟ್ರೇಷನ್ ಫಾರ್ಮ್ ಇದೆ. ಸೊ ಈ ಫಾರ್ಮ್ ಅನ್ನು ನೀವು ಫಿಲ್ಅಪ್ ಮಾಡ್ಕೊಳ್ಬೇಕಾಗತ್ತೆ. ಇಲ್ಲಿ ಕೊಟ್ಟಿದೆ ನೋಡಿ, ಜನರಲ್ ಲಿಂಕ್ಸ್ ಇದೆ, ಟು ರೀಡ್ ಅಡ್ವರ್ಟೈಸ್ಮೆಂಟ್ ಇದೆ. ಅಪ್ಲಿಕೇಶನ್ ಏನಾದ್ರು ನಿಮಗೆ PDF ಓಪನ್ ಮಾಡಬೇಕು ಅಂತಿದ್ರೆ ಈ ಕ್ಲಿಕ್ ಹಿಯರ್ ಅಂತ ಇದೆ, ಅಡ್ವರ್ಟೈಸ್ಮೆಂಟ್ ಕಾಪಿ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ನೀವು ನೋಡ್ತಾ ಇದ್ರೆ 26 ಪುಟದ PDF ಇದು. ಸೊ ಇಲ್ಲಿ 26 ಪುಟದ PDF ನಲ್ಲಿ ಒಟ್ಟು ಹುದ್ದೆಗಳು ಎಷ್ಟಿದೆ, 362 ಇದೆ. ಅದರಲ್ಲಿ ಕ್ಯಾಟಗರಿ SCಗೆ ಎಷ್ಟಿದೆ, STಗೆ ಎಷ್ಟಿದೆ, OBCಗೆ ಎಷ್ಟಿದೆ, ಜನರಲ್ಗೆ ಎಷ್ಟಿದೆ ಅಂತ ಸಂಪೂರ್ಣ ಮಾಹಿತಿಗಳನ್ನು ಕೊಟ್ಟಿದ್ದಾರೆ. ಹಾಗೆ ಎಕ್ಸಾಮಿನೇಷನ್ ಪ್ಯಾಟರ್ನ್ ಕೂಡ ಕೊಟ್ಟಿದ್ದಾರೆ. ಇದ್ರಲ್ಲಿ ಯಾವ ರೀತಿ ಎಕ್ಸಾಮ್ ನಡೆಯುತ್ತೆ ಅಂತ ಕೊಟ್ಟಿದ್ದಾರೆ. ಜನರಲ್ ಅವೇರ್ನೆಸ್ ಎಷ್ಟು ಮಾರ್ಕ್ಸ್ ಸಿಗಿದೆ, ಕ್ವಾಂಟಿಟಿ ಆಪ್ಟಿಟ್ಯೂಡ್ಗೆ ಏನಿದೆ, ಲ್ಯಾಂಗ್ವೇಜ್ ಇದೆ, ಇಂಗ್ಲಿಷ್ ಲ್ಯಾಂಗ್ವೇಜ್ಗೆ ಎಷ್ಟಿದೆ, ಸೆಕೆಂಡ್ ಪೇಪರ್ಗೆ ಎಷ್ಟಿದೆ ಅನ್ನೋ ಸಂಪೂರ್ಣ ಮಾಹಿತಿಗಳನ್ನು ಕೊಟ್ಟಿದ್ದಾರೆ. ಹೀಗೆ ನೀವು ಇದನ್ನು ಸಂಪೂರ್ಣವಾಗಿ ಅಧ್ಯಯನ ಮಾಡಿಕೊಂಡ್ರೆ ಸಾಕು, ನಿಮಗೆ ಸಾಕಷ್ಟು ಮಾಹಿತಿಗಳು ಇದರಲ್ಲಿ ಸಿಗುತ್ತೆ. ಕರ್ನಾಟಕದಲ್ಲಿ ಬೆಳಗಾವಿ, ಬೆಂಗಳೂರು, ಮಂಗಳೂರು, ಮೈಸೂರು, ಶಿವಮೊಗ್ಗದಲ್ಲಿ ಇಷ್ಟು ಹುದ್ದೆಗಳಿದೆ. ಕರ್ನಾಟಕದಲ್ಲಿ 5 ಜಿಲ್ಲೆಗಳಲ್ಲಿ ಹುದ್ದೆಗಳನ್ನು ಕರೆದಿದ್ದಾರೆ. ಈ 26 ಪುಟದ PDF ಅನ್ನ ಓಪನ್ ಮಾಡಿ ಓದಿದ ನಂತರ ನೀವು ಇಲ್ಲಿ ಕೊಟ್ಟಿದ್ದಾರೆ ನೋಡಿ, ಟು ರಿಜಿಸ್ಟರ್ ಅಂತೇಳಿ ಕ್ಲಿಕ್ ಹಿಯರ್ ಅಂತ ಇದೆ. ಇದ್ರ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ಸಾಕು, ಒಂದು ಲೋಡಿಂಗ್ ಪ್ರೋಸೆಸ್ ಬರುತ್ತೆ. ಈ ಪ್ರೋಸೆಸ್ ಮುಗಿದ ನಂತರ ನೀವು ನೋಡ್ಬೋದು, ನೋಟ್ ಇದೆ. ಈ ನೋಟ್ ಆದಮೇಲೆ ರಿಜಿಸ್ಟ್ರೇಷನ್ಸ್ ಇದೆ. ಇಲ್ಲಿ ಕ್ಯಾಂಡಿಡೇಟ್ ನೇಮ್ ಇದೆ, ಇದನ್ನು ಟೈಪ್ ಮಾಡಬೇಕು. ಮೊಬೈಲ್ ನಂಬರ್ ಕೊಡಬೇಕು, ಕನ್ಫರ್ಮ್ ಮೊಬೈಲ್ ನಂಬರ್ ಕೊಟ್ಟು, ಆಲ್ಟರ್ನೇಟ್ ಮೊಬೈಲ್ ನಂಬರ್ ಕೊಟ್ಟು, ಇಮೇಲ್ ID ಕೊಟ್ಟು, ಕನ್ಫರ್ಮ್ ಇಮೇಲ್ ID ಕೊಟ್ಟ ನಂತರದಲ್ಲಿ ಇಲ್ಲೊಂದಿಷ್ಟು ಬೇಸಿಕ್ ಇನ್ಫಾರ್ಮೇಷನ್ಸ್ಗಳಿದೆ, ಇದನ್ನೆಲ್ಲ ಕೊಟ್ಟು ಜನರೇಟ್ OTP ಅಂತ ಕೊಟ್ಟರೆ ಸಾಕು, ನಿಮ್ಮ ಮೊಬೈಲಿಗೆ ಒಂದು OTP ಬರುತ್ತೆ. ಆ OTPಯನ್ನು ಸೆಲೆಕ್ಟ್ ಹಾಕಬೇಕಾಗುತ್ತೆ. ನೀವು ಇಲ್ಲಿ ನೋಡಿ, ಇಲ್ಲೊಂದು ಅಗ್ರಿಮೆಂಟ್ ಇದೆ. ಈ ಚೆಕ್ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿಕೊಂಡು ಇಲ್ಲಿ ಕೊಟ್ಟಿರೋಂಥ ನಂಬರ್ಸನ್ನು ನೀವು ಇಲ್ಲಿ ಅಪ್ಲೈ ಮಾಡಿ ರೀವೆರಿಫೈ ಅಂತ ಕೊಟ್ಟರೆ ಸಾಕು, ನಿಮ್ಮ ಅಪ್ಲಿಕೇಶನ್ ಸಬ್ಮಿಟ್ ಆಗುತ್ತೆ. ಸೊ ಈ ರೀತಿಯಾಗಿ ನಿಮ್ಮ ಮೊಬೈಲ್ ಮೂಲಕವೇ ಅಪ್ಲಿಕೇಶನ್ಗಳನ್ನು ಉಚಿತವಾಗಿ ಹಾಕೋದು ಹೇಗೆ ಅಂತ ತೋರಿಸ್ಕೊಡೋದು ನಾಗರಾಜ್ ಕೊಣನೂರು ಯೂಟ್ಯೂಬ್ ಚಾನಲ್ ಆಗಿದೆ. ಈ ರೀತಿಯಾಗಿ ತೋರಿಸ್ಕೊಡೋದ್ರಿಂದ ನಿಮಗೆ ಅಪ್ಲಿಕೇಶನ್ಗಳನ್ನು ಮೊಬೈಲ್ನಲ್ಲೇ ಹಾಕೊಳ್ಬೋದು ಆಗಿದೆ ಅಂತ ಹೇಳ್ತಾ, ಸ್ನೇಹಿತರೆ, ನಾಳಿನ ಮತ್ತೊಂದು ಉತ್ತಮ ಉದ್ಯೋಗದ ಸುದ್ದಿಯೊಂದಿಗೆ ನಾನು ನಿಮ್ಮನ್ನು ಭೇಟಿ ಮಾಡ್ತೀನಿ. ಇಷ್ಟು ಸಮಯ ವಿಡಿಯೋ ನೋಡೋದಕ್ಕಾಗಿ ಧನ್ಯವಾದಗಳನ್ನು ತಿಳಿಸ್ತಾ, ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಸನ್ಮಂಗಲಾನಿ ಭವಂತು. ಜೈ ಸೀತಾರಾಮ್.